ಬೆಂಗಳೂರು ಬಿಟ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ನಾವು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು 4 ಬ್ಯಾಗ ಹೂವಿನ ಗಿಡಗಳನ್ನ ತಗೊಂಡೋಗ್ತಾ ಇದ್ದೀವಿ ನಾವು ಅಲ್ವಾ. ತಗೊಂಡೋಗೋದು ಹೂವಿನ ಗಿಡನ ಅಜ್ಜಿಗೆ ತಗೊಂಡೋಗೋದು. ಇನ್ನು ಯಶು ಬೆಳೀತಾ ಬೆಳೀತಾ ಯಾವ ಥರ ಆಗ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ ತುಂಬಾ ಹಠ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಏನು ನೋಡ್ತಾಳೆ ಇದು ಬೇಕು, ಯಾರ ಹತ್ರ ಏನಿದ್ರು ಕೂಡ ಅದು ನನಗೂ ಬೇಕು ಅಂತೇಳಿ ಹಠ ಮಾಡೋದು, ಹೊಡಿಯೋದು, ಯಾರಾದರೂ ಒಂಚೂರು ಹಿಂಗೆ ಮುಟ್ಬಿಟ್ರೆ ಸಾಕು ತಿರ್ಗಿಸ್ ಹೊಡಿಯೋದು, ಕೂದಲೆಲ್ಲ ಇಟ್ಕೊಂಡು ಕಿತ್ತಾಕ್ಬಿಡೋದು, ಈ ಥರ ಎಲ್ಲ ಮಾಡ್ತಾಳೆ. ಮುಖಕ್ಕೆ ಹೊಡಿಯೋದು, ಈ ಥರ ಎಲ್ಲ ಮಾಡ್ತಾಳೆ. ನಮಗಂತೂ ಅವಳನ್ನ ಹಿಡಿದು ಸಾಕಾಗಿ ಹೋಗ್ಬಿಡ್ತದೆ. ಇನ್ನು ಕಾರ್ ಒಳಗಡೆ ಏನಾರ ಬಂದ್ಬಿಡ್ತು ಅಂತ ಹೇಳಿದ್ರೆ ಒಂದು ವಸ್ತುನೂ ಕೂಡ ಇದ್ದಿದ್ದ ಕಡೆ ಬಿಡೋದಿಲ್ಲ, ಎಲ್ಲನೂ ಕಿತ್ತಿ ಎಲ್ಲ ಬಿಸಾಕ್ಬಿಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ತುಂಬಾ ಹಠ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಂತಾನೆ ಹೇಳ್ಬೋದು. ಫೈನಲಿ ನಾನು ಅನ್ಕೊಂಡಂಗೆ ಸಣ್ಣದಾಗಿ ಹನಿ ಬರ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಅಲೆ ಊರ್ ಕಡೆಗೆ ಬರ್ತಾ ಇದ್ದಂಗೆ ಮಳೆ ಬರ್ತಾ ಇತ್ತು. ಇವತ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಇತ್ಲಾಗಿ ಚಳಿ ಅಂತಾನು ಅನಿಸ್ತಾ ಇಲ್ಲ, ಸೆಕೆ ಅಂತಾನು ಅನಿಸ್ತಾ ಇಲ್ಲ, ಒಂದ್ ಮೀಡಿಯಂ ಆಗಿ ಐತೆ ಅಂತಾನೆ ಹೇಳ್ಬೋದು. ಟೈಮ್ ಬಂದು 4:15 ಆಗ್ಲೇ ಇಷ್ಟೊಂದು ಕತ್ಲೆ ತರ ಕಾಣಿಸ್ತೈತೆ. ಆಲ್ಮೋಸ್ಟ್ ಬಿಸಿಲಿರೋದು ಈ ಕಡೆಗೆಲ್ಲ. ಇವತ್ತು ಫುಲ್ಲು ಮಳೆ ಅಂದ್ರೆ ಚಿಕ್ಕದಾಗ ಹನಿ ಬರ್ತಾ ಐತೆ, ಜೋರಾಗಿ ಏನು ಬರ್ತಾ ಇಲ್ಲ. ಇನ್ನು ಯಶುಗೆ ಮುಡಿ ಕೊಡ್ಸೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಊರಿಗೆ. ಆಲ್ರೆಡಿ ಅವಳಿಗೆ ಕಾಲಭೈರವೇಶ್ವರಂಗೆ ಕೊಡಿಸಿದ್ದೀವಿ ಚುಂಚನಗಿರಿಗೆ. ಇನ್ನು ಹೆಣ್ದೇವ್ರಿಗೆ ಕೊಡಿಸ್ಬೇಕಾಗಿತ್ತು. ನಮ್ಮನೆ ಹೆಣ್ದೇವ್ರು ಬಂದು ನಡ್ನಳಮ್ಮ, ಹಂಗಾಗಿ ಇವಾಗ ಅದಕ್ಕೂ ಕೂಡ ಕೊಡಿಸ್ಬೇಕು. 2ನೇ ಸರಿ ಮುಡಿನ ಗಂಡು ದೇವ್ರಿಗೆ ಕೊಡಿಸಾದ್ಮೇಲೆ ಹೆಣ್ದೇವ್ರಿಗೆ ಕೊಡಿಸ್ಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ. ಹಂಗಾಗಿ ಊರಿಗೆ ಹೊರಟಿದ್ದೀವಿ. ಯಶುಗೆ ಅದೊಂದು ಅರ್ಕೆ ಪೂರೈಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇದು 2ನೇ ಸರಿ ಮುಡಿ ಕೊಡಿಸ್ತಾ ಇರೋದು ಅವಳಿಗೆ. ಇನ್ನು ನಮ್ಮ ಕಡೆ ಎಲ್ಲ ಯಾವ ಥರ ಅಂತ ಹೇಳಿದ್ರೆ ಫಸ್ಟು ಹಸ್ಬೆಂಡ್ ಮನೆ ಗಂಡದೇವರು ಮತ್ತು ಹೆಣ್ದೇವ್ರಿಗೇ ಫಸ್ಟು ಮುಡಿ ಕೊಡಬೇಕು, ಆಮೇಲೆ ಮಿಕ್ಕಿದ್ದೇವ್ರಿಗೆ ಮುಡಿ ಕೊಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾವು ಕೂಡ ಫಸ್ಟು ಗಂಡದೇವ್ರಿಗೆ ಕೊಟ್ಟಿದ್ದೀವಿ, ಇವಾಗ ಹೆಣ್ದೇವ್ರಿಗೆ ಕೊಡೋಕೆ ಹೋಗಿದ್ದೀವಿ. ವಯಸ್ಸು ಏನಾರ ಚೇಂಜಸ್ ಬೇಕು ಅಂದರೆ ಆಧಾರ್ ಕಾರ್ಡ್ ಕೊಡು. ಇನ್ನು ಮಳೆ ಬರ್ತಾ ಇರೋದ್ರಿಂದ ರೋಡೆಲ್ಲ ಫುಲ್ಲು ಖಾಲಿ ಅನ್ನಿಸ್ತೈತೆ. ಒಂದು ವೆಹಿಕಲ್ಲು ಕೂಡ ಕಾಣಿಸ್ತಾನೆ ಇಲ್ಲ. ರೋಡೇ ಎಲ್ಲ ಫುಲ್ಲು ಖಾಲಿ ಅಂತಲೇ ಹೇಳ್ಬೋದು. ಒಂದೊಂದು ಸರಿ ಮಳೆ ಬರಲಿಕ್ಕೆ ಶುರುವಾಗ್ಬಿಟ್ರೆ ಫುಲ್ಲು ಟ್ರಾಫಿಕ್ ಆಗಿಬಿಡುತ್ತೆ. ಒಂದೊಂದು ಟೈಮು ಈ ಥರ ಇರುತ್ತೆ. ಇವತ್ತಂತೂ ವೆದರ್ ತುಂಬಾ ಚೆನ್ನಾಗಿತ್ತು. ಒಂಥರ ತಂಪಾದ ಗಾಳಿ, ವಾತಾವರಣ ಎಲ್ಲ ನೋಡಲಿಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ದೂರ ಮುಂದೆ ಬರ್ತಿದ್ದಂಗೆ ಮಳೆನೇ ನಿಂತೋಗ್ಬಿಟ್ಟಿತ್ತು. ಬೆಂಗಳೂರು ಕಡೆ ಮಳೆ ಬರ್ತಾ ಇತ್ತು, ಇನ್ನು ಊರ್ ಕಡೆ ಮಳೆನೇ ಬರ್ತಾ ಇರ್ಲಿಲ್ಲ. ವಾತಾವರಣ ಒಂಥರ ಚೇಂಜ್ ಆಗಿತ್ತು. ಎಲ್ಲ ಸಿಗಿಲ್ಲಪ್ಪ, ನಾನು ಹಂಗೆ ಬಂದೆ ಎದಳೆಲ್ಲ ನೋಡ್ಕೊಂಡು. ಇಲ್ಲ ಅಲ್ಲಿ ಅಜ್ಜಿ ಕೈಲಿ ಮುತ್ತಿ ಕಿಸ್ಕ. ಊಟ ಉಂಟಾಳೆ ಅಯ್ಯೋ ಬೆಳಗ್ಗೆ ಎದ್ದೆ ಅಡಿಕೆ ಫೋನ್ ಮಾಡ್ತಾಳೆ ಅವ್ರ ಅಪ್ಪಂಗೆ. ಪಾಪ ಬಾ ಪಾಪ ಅಂತಾಳೆ. ಯಾರವ ನಿಮ್ ಪಪ್ಪ ಎಲ್ಲವ ಅಂದ್ರೆ ಪಾಪ ಬಾ ಪಾಪ ಅಷ್ಟೇ, ಇನ್ನೇನು ಬರಲ್ಲ, ಎರಡೇ ಮಾತು. ಅಪ್ಪ ಬಾಪ ಅಂತಾಳೆ. ನಾವೆಲ್ಲ ಚೆನ್ನಾಗಿ ಮಾಡ್ತಾಳೆ ಗಿನಿ. ಹಲೋ ಫೋನ್ ಮಾಡಿ ಅಪ್ಪ, ಮಾತಾಡು. ಯಾರು ಯಶಿಕನಾ? ಹಲೋ ಮಾತಾಡಿ. ಅದ್ರಲ್ಲಿ ಫೋನ್ ಬಂದದ ಲೈಟ್ ಹತ್ತದ ಅಂತ ನೋಡ್ತಾಳೆ. ಒಂದು ಎರಡು ಅಲ್ಲಿ ತಾತ ಗೊಂಬೆ ಹಾಕೊಡ್ತದ ನೋಡು, ಗೊಂಬೆಯ ಡ್ಯಾನ್ಸ್ ಮಾಡಿ ಕುಣಿರಿ. ಡ್ಯಾನ್ಸ್ ಮಾಡಿ ಅಪ್ಪು ಡ್ಯಾನ್ಸ್ ಮಾಡಿ. ಚೆನ್ನಾಗದೆ ಚಾಕ್ಲೇಟು. ಯಾರು ಕಟ್ಟಿದ್ದು? ಯಾರು ಕಟ್ಟಿದ್ದು? ತಾತ. ಅಮ್ಮ ಅಲ್ಲ ತಾತ. ತಾತನು ತಾತಂಗೆ ಹ್ಯಾಪಿ ಬರ್ತಡೇ ಮಾಡು.
ಹ್ಯಾಪಿ ಬರ್ಡೇ ತಾತ. ನಾಚಿಕೆ. ತಿನ್ನ ಆಯ್ತು ತಿನ್ನ. ಅಯ್ಯೋ ಮಕ್ಕೆಲ್ಲ ಮಾಡ್ಕೋಬಾರ್ದು ಅಮ್ಮ. ಎಲ್ಲಿತ್ತು ಏನು? ಎಲ್ಲಿ ಮನೆ ಕಂಡಿದ್ದೀರಿ? ಮನೆ ಕಳಿ. ಓ ಮಿಕ್ಕ ಮನೆ ಕತ್ತು ನಾಯಿ ಮರಿ ಒದ್ದಾಡ್ತದೆ. ಮನೆ ಕಳಿ. ಚಡ್ಡಿ ಅಲ್ಲ ಚಡ್ಡಿ ಅಲ್ಲಿ ಬಿಸಾಕಿದ್ದಿ. ಮನೆಗೆ ಅಪ್ಪ ಬಂದು ನೆಗಡಿ ಔಷಧಿ ಹಾಕೊಡ್ತದೆ. ಓ ಮಗ ಅಳ್ತದಲ್ಲಪ್ಪೋ. ಇನ್ನು ನಾವು ಕೂಡ ಎಲ್ಲರೂ ಬೆಳಗ್ಗೆನೆ ಬೇಗನೆ ಎದ್ದು ರೆಡಿ ಆಗಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಮುಡಿ ಕೊಡಿಸ್ಲಿಕ್ಕೆ. ಇದಕ್ಕೆಲ್ಲ ಸೋದ್ರ ಮಾವ ಏನು ಕರ್ಕೊಂಡೋಗೋ ಅವಶ್ಯಕತೆ ಇಲ್ಲ. ಫಸ್ಟ್ನೇ ಸತಿ ಗಂಡಿಯವ್ರಿಗೆ ಮುಡಿನ ಕೊಡಿಸ್ಬೇಕಾದ್ರೆ ಸೋದ್ರ ಮಾವನ ಕರ್ಕೊಂಡೋಗಿ ಅವ್ರ ತೊಡೆ ಮೇಲೆ ಕೂರಿಸಿ ಮುಡಿನ ತೆಗಿಸ್ತಾರೆ. ನಾವು ಕೂಡ ಯಶುಗೆ ಫಸ್ಟ್ನೇ ಸತಿ ಅದೇ ಥರನೇ ಮಾಡಿರೋ ಅಂಥದ್ದು. ಇವಾಗ 2ನೇ ಟೈಮ್ ಕೊಡಿಸ್ತಾ ಇರೋದ್ರಿಂದ ಹೆಂಡ್ತಿಯವ್ರಿಗೆ ಆ ಥರ ಏನಿಲ್ಲ. ಮನೆಯವರೇ ಹೋಗ್ಬಿಟ್ಟು ಹಣ್ಣು ಕಾಯಿ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಮಡ್ಲಕ್ಕಿ ಎಲ್ಲ ಕೊಟ್ಟು ನಾವೇ ಪೂಜೆನ ಮಾಡಿಸ್ಕೊಂಬರೋ ಅಂಥದ್ದು. ಹಾಗಾಗಿ ಇವಾಗ ನಾವು ಕೂಡ ಹೊರಟಿದ್ದೀವಿ. ಇವಾಗ ಯಶುಗೆ ಮುಡಿನ ಕೊಡ್ಸೋಣ ಅಂತ ಹೇಳ್ಬಿಟ್ಟು. ಇದು ಬಂದು ನಮ್ಮ ಮನೆ ಹೆಣ್ದೇವರು. ಫಸ್ಟು ಅವರು ಮಗುಗೆ ಪೂಜೆ ಎಲ್ಲ ಮಾಡಿಬಿಟ್ಟು ತೀರ್ಥ ಎಲ್ಲ ಹಾಕ್ಬಿಟ್ಟು ಮುಡಿನ ಕೊಡ್ಸ್ಕೊಂಡು ಬರೋಗಿ ಅಂತ ಹೇಳಿ ಕಳಿಸಿದ್ರು. ಮೊದಲೆಲ್ಲ ಬ್ಲೇಡಲ್ಲಿ ಮುಡಿನ ತೆಗಿತಾಯಿದ್ರು. ಇವಾಗ ಮಿಷಿನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಚಿಕ್ಕ ಮಕ್ಳಿಗೆ ಮಿಷಿನಲ್ಲಿ ತೆಗಿಬೇಕು ಅಂತ ಹೇಳ್ಬಿಟ್ಟು. ಇನ್ನು ಯಶು ಅದು ಗುರ್ರ ಅಂತ ಸೌಂಡ್ ಮಾಡ್ತಾ ಇರೋದಕ್ಕೆ ಏನು ಮಾಡ್ತಾವ್ರೆ ಅಂತ ಅವಳಿಗೆ ಗೊತ್ತಾಗ್ತಾನೆ ಇಲ್ಲ. ಸುಮ್ಮನೆ ಒಂಥರ ಆಶ್ಚರ್ಯ ಪಟ್ಕೊಂಡು ನೋಡ್ತಾವಳೆ. ಏನು ಮಾಡ್ತಾವ್ರೆ ಅಂತ ಅವಳಿಗೆ ಗೊತ್ತಾಗ್ತಾನೇ ಇಲ್ಲ. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಒಂಚೂರು ಅಳ್ತಾನೂ ಇಲ್ಲ ಏನೂ ಇಲ್ಲ. ತುಂಬ ಖುಷಿಯಿಂದನೇ ಮಾಡಿಸ್ಕೊತಾವಳೆ ಅಂತಲೇ ಹೇಳ್ಬೋದು. ಬೇರೆ ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆ ಕಿರ್ಚಾಡಿ ಅರ್ಚಾಡ್ಬಿಟ್ಟಿರೋರು. ಇವಳು ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡಿದ್ದಾಳೆ ಅಂತ ಅವರು ಕೂಡ ಹೇಳ್ತಾಯಿದ್ರು. ಸುತ್ತಮುತ್ತ ಜನಗಳೆಲ್ಲ ಅಲ್ಲಿ ಇರೋರೆಲ್ಲ ನೋಡ್ಬಿಟ್ಟು ಒಂಥರ ಖುಷಿ ಪಡ್ತಾಯಿದ್ರು. ನಿಮ್ಮ ಪಾಪು ಒಂಚೂರು ಅಳ್ತಾನೆ ಇಲ್ವಲ್ಲ, ನಮ್ಮ ಪಾಪು ಅಂತೂ ರಚ್ಚೆನೇ ಹಿಡಿದ್ಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು. ಇನ್ನು ಫಸ್ಟ್ನೇ ಸತಿ ಮುಡಿ ಕೊಡಿಸ್ದಾಗ ನನ್ನ ತಮ್ಮ ಎತ್ಕೊಂಡಿದ್ದ. ಇವಳಿಗೆ ಗಂಡು ಮಕ್ಕಳು ಅಂತ ಅಂದ್ರೇ ಆಗೋದಿಲ್ಲ. ಹಂಗಾಗಿ ಅದಕ್ಕೋ ಏನೋ ಗೊತ್ತಿಲ್ಲ ಫುಲ್ಲು ರಚ್ಚೆ ಹಿಡಿದ್ಬಿಟ್ಟಿದ್ಲು. ನಮಗಂತೂ ಕೈ ಕಾಲೆಲ್ಲ ಒಂಥರ ನಡ್ಗ ಬಂದ್ಬಿಟ್ಟಿತ್ತು. ಅವಳು ಉಸಿರೆಲ್ಲ ಇಟ್ಕೊಂಡು ಬಡ್ಕೊಳ್ಳೋದು ನೋಡ್ಬಿಟ್ಟು. ಅವಾಗ ಇನ್ನೂ 9 ತಿಂಗಳು ಪಾಪು, ಇವಾಗ 1.5 ವರ್ಷ ಆಯ್ತೈತೆ. ಹಂಗಾಗಿ ಸುಮ್ಮನೆ ಇದ್ದಾಳೆ ಅಂದ್ಕೊಂಡಿದ್ದೀನಿ. ಇನ್ನು ಅವ್ರ ಅಪ್ಪ ಇಟ್ಕೊಂಡಿರೋದ್ರಿಂದ ಅವಳಿಗೆ ಒಂಥರ ಖುಷಿನೇ ಇರಬೇಕು. ಹಂಗಾಗಿ ಸ್ವಲ್ಪನೂ ಕೂಡ ಅಳ್ಳಿಲ್ಲ, ನೀಟಾಗೆ ಮಾಡಿಸ್ಕೊತಾ ಇದ್ದಾಳೆ. ನಾನಂತೂ ತುಂಬಾ ಖುಷಿಪಟ್ಟೆ ಅವಳನ್ನ ನೋಡಿ. ಈ ಥರ ನಾನು ಯಾವ ಮಕ್ಕಳೂ ನೋಡಿರಲೇ ಇಲ್ಲ, ಈ ಥರ ಎಲ್ಲ ನೀಟಾಗಿ ಕುತ್ಕೊಂಡು ಮಾಡಿಸ್ಕೊಳ್ಳೋ ಅಂಥದ್ದನ್ನ. ಇನ್ನು ಕಣ್ಣೆಲ್ಲ ಹೊಡೆಯೋದು ಸ್ಮೈಲ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ನಾನು ಕೂದಲನ್ನ ತೊಗೊಂಡ್ಬಿಟ್ಟು ಯಶು ನೋಡು ನಿನ್ನ ಕೂದಲು ಈ ಥರ ಆಗ್ಬಿಟ್ಟಿದೆ ಅಂತ ತೋರಿಸ್ದಾಗ ಅವಳಿಗೆ ಒಂಥರ ಮುಖನೇ ಬೇಜಾರು ಮಾಡ್ಕೊಂಬಿಟ್ಲು ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ಮುಡಿಯೆಲ್ಲ ಕೊಡ್ಸಾಯಿತು. ಇನ್ನು ಪೂಜೆಗೆ ಹೂವು ಹಾರ ಹಣ್ಣು ಮಡ್ಲಕ್ಕಿ ಹೂವು ಈ ಥರದ್ದೆಲ್ಲ ತೊಗೊಂಡು ಇನ್ನು ಯಶುಗೂ ಕೂಡ ಹೊಸ ಬಟ್ಟೆ ತೊಗೊಂಡು ಬಂದಿದ್ವಿ. ಅದನ್ನು ಕೂಡ ಹಾಕ್ಕೊಂಡು ಇವಾಗ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಲಿಕ್ಕೆ ಅಂತೇಳಿ. ಮುಡಿ ಕೊಡ್ಸಾದ್ಮೇಲೆ ಪೂಜೆನ ಮಾಡಿಸ್ಬೇಕು. ಮುಡಿ ಕೊಡ್ಸೋಕ್ಕಿಂತ ಮುಂಚೆನೂ ಪೂಜೆ ಮಾಡಿಸ್ತೀವಿ. ತೀರ್ಥ ಹಾಕ್ಬಿಟ್ಟು ಕುಂಕುಮ ಇಕ್ಸ್ಕೊಂಡು ಕರ್ಕೊಂಬರೋ ಅಂಥದ್ದು. ಇನ್ನು ನಮ್ಮೂರು ಐನೋರು ಅವಳಿಗೆ ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಬಂದರು ಆಚೆ ಕಡೆ. ಯಾಕಂದರೆ ನಮ್ಮೂರಿಗೇ ಬೇರೆ ಐನೋರು ಪೂಜೆ ಮಾಡೋ ಅಂಥದ್ದು. ಇನ್ನು ಒಂದೊಂದು ಊರಿಗೆ ಒಬ್ಬೊಬ್ಬರು ಐನರು ಇರ್ತಾರೆ. ಈ ದೇವಸ್ಥಾನದಲ್ಲಿ ಈ ಥರ ಇದನ್ನು ಮಾಡ್ಕೊಂಡಿದ್ದಾರೆ. ನನಗೆ ಯಾವ ಥರ ಅಂತ ಅಷ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ನಮ್ಮೂರಿಗೆ ಒಬ್ಬರು ಐನರು ಪೂಜೆನ ಮಾಡಿಕೊಡ್ತಾರೆ. ಇಲ್ಲಿ 3 ದೇವರಿದೆ. ಹಂಗಾಗಿ ಇದು ನಡ್ಲಳಮ್ಮ ಅಂತೇಳಿ ನಮ್ಮ ಮನೆ ದೇವರು, ಇದು ಹೆಣ್ಣು ದೇವರು. ಹಾಗಾಗಿ ನಾವು ಇಲ್ಲಿಗೆ ಬಂದು ಇವಳಿಗೆ ಮುಡಿನ ಕೊಟ್ಟು ಹರಕೆನ ಪೂರೈಸ್ಕೊಂಡು ಕರ್ಕೊಂಡು ಹೋಗ್ತಾರೋ ಅಂಥದ್ದು. ಇನ್ನು ಅಮ್ಮವ್ರನ್ನ ಯಾರನ್ನೂ ಕರ್ಕೊಂಬಂದಿರಲಿಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಶಿವು ನಾನು ಯಶು ಇಷ್ಟೇ ಜನ ಬಂದಿರೋ ಅಂಥದ್ದು. ಹಂಗಾಗಿ ನಾವೇ ಕೂಡ ಪೂಜೆನ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಅಷ್ಟರೊಳಗೆ ದೇವಸ್ಥಾನದಲ್ಲಿ ಐನೂರು ಹೂವು ಆಗುತ್ತೆ, ಹೂವು ಕೇಳಂಗಿದ್ರೆ ಕೇಳಿ ಅಂತ ಹೇಳಿದ್ರು. ಇನ್ನು ನಾನು ಕೂಡ ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡು ಹೂವನ್ನ ಕೇಳಿದೆ. ಎಲ್ಲ ಕೂಡ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು, ಎಲ್ರೂ ಕಾಪಾಡಲಿ ತಾಯಿ ಅಂತೇಳಿ ಬೇಡ್ಕೊತ ನಾವು ಕೂಡ ಹೊರಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ನಮ್ಮ ಅತ್ತೆ ನಮ್ಮ ಮಾವನ ಜೊತೆ ಒಂದು ಫೋಟೋಸ್ ತಗೊಳ್ಳೋಣ ಅಂತೇಳಿ ಶಿವಿಗೆ ಹೇಳಿ ತೆಗೆಸ್ಕೊತಾ ಇದ್ದೀನಿ. ಅವರ ಜೊತೆ ನಂದು ಯಾವುದೋ ಒಂದು ಫೋಟೋಸ್ ಏನೂ ಇರಲಿಲ್ಲ. ಹಂಗಾಗಿ ಇದೇ ಫಸ್ಟ್ನೇ ಸತಿ ನಾನು ಫೋಟೋಸ್ನ ಇಡ್ಸ್ಕೊಂಡೆ. ನನಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನನಗೆ ಈ ಥರ ಎಲ್ಲಾದರೂ ಹೊರಗಡೆ ಬಂದಾಗ ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನೆಲ್ಲ ಒಂದು ಮೆಮೊರಿ ಥರ ನಾನು ಆವಾಗ
ಅವಾಗವಾಗ ನೋಡ್ತಾ ಇರ್ತೀನಿ. ಯಾಕಂದರೆ ಅವತ್ತೊಂದು ದಿನ ಟೈಮು ಮತ್ತೆ ಬಾ ಅಂತ ಹೇಳಿದ್ರೆ ಬರೋದಿಲ್ಲ. ಅವತ್ತೊಂದು ದಿನದಲ್ಲಿ ನಾವೇನು ಮಾಡಿದ್ವಿ, ಹೆಂಗಿದ್ವಿ, ಎಲ್ಲಿಗೆ ಹೋದ್ವಿ ಅನ್ನೋದನ್ನ ಒಂದು ಫೋಟೋಸು ವೀಡಿಯೋಸು ಇತ್ತು ಅಂತ ಹೇಳಿದ್ರೆ ಅದರಿಂದ ನೋಡಿಕೊಂಡು ಖುಷಿನ ಪಡ್ಕೋಬೋದು ಅಂತೇಳಿ ನನಗೆ ಯಾವಾಗಲಿಂದ ಈ ಥರ ಫೋಟೋಸು ವೀಡಿಯೋಸು ತೊಗೋಬೇಕಂತೇಳಿ ತುಂಬ ಆಸೆ ಇತ್ತು. ಹಂಗಾಗಿ ಈ ಥರನ ವೀಡಿಯೋಸ್ನ ಫೋಟೋಸ್ನ ತೊಗೊತೀನಿ. ಇನ್ನು ಯಶು ನೋಡ್ತಾ ಇರ್ಬೋದು, ಕೂದಲೆಲ್ಲ ಮುಡಿ ಕೊಡಿಸಿದ್ಮೇಲೆ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ, ತೊಂಬಿಟ್ಟು ಥರ ವೈಟಾಗಿ ಕಾಣಿಸ್ತಾ ಇದ್ದಾಳೆ. ಬುಂಡೆ ಮುಖ ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ಒಂಥರ ತುಂಬ ಹ್ಯಾಪಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು. ಇನ್ನು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇದ್ವಿ, ನಮ್ಗೆ ಯಾವ ಥರ ಎಲ್ಲ ಇದು ಮಾಡಿದ್ರು, ನಮಗೆ ಯಾವ ಥರ ಪೂಜೆ ಎಲ್ಲ ಮಾಡಿದ್ರು, ಮುಡಿ ಯಾರು ಕೊಡಿಸಿದ್ರು ಅಂತೇಳಿ ಬೇರೆಯವ್ರು ಹೇಳಿದ್ರೇ ಗೊತ್ತಾಗೋ ಅಂಥದ್ದು. ಯಾವುದೇ ಥರ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಇಲ್ಲ. ಆವಾಗಿನ ಕಾಲದಲ್ಲಿ ಆ ಥರದ್ದೆಲ್ಲ ಇರಲಿಲ್ಲ ಅಂತ ಹೇಳ್ತಾರೆ. ಇದ್ರೂ ನಮ್ಮನೆ ಮಾಡಿಸಿಲ್ವೇನೋ ಅಂತ ಹೇಳಿ ನಾನು ಅನ್ಕೊತೀನಿ. ಯಾಕಂದರೆ ಅವತ್ತಿನ ಪರಿಸ್ಥಿತಿ ನಮ್ಮದು ಆ ಥರ ಇತ್ತು ಅಂತೇಳಿ ನನಗೂ ಗೊತ್ತು. ಇನ್ನು ನನ್ನ ಮಗಳು ಖುಷಿಗೆ ಮಿತಿನೇ ಇಲ್ಲ. ಅವಳಿಗೆ ಕೂದಲಿಲ್ವಲ್ಲ, ಹಂಗಾಗಿ ಕಿವಿಗೆ ಹೂವು ಎಲ್ಲ ಮುಟ್ಕೊಂಡು ಹಣೆಗೆಲ್ಲ ನಾಮ ಇಕ್ಕೊಂಡು ನಾನು ರಂಗ ಕುಣಿತೀನಿ ಅಂತೇಳಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಎಷ್ಟು ನೀಟಾಗಿ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತೇಳಿ ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಖುಷಿ ಆಗೋಯ್ತು. ಫೋನಲ್ಲಿ ಏನು ಬರುತ್ತೆ ಅದೆಲ್ಲ ನೋಡಿಕೊಂಡು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಈ ವಯಸ್ಸಿಗೆ ಇಷ್ಟೆಲ್ಲ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ತುಂಬ ಖುಷಿಯಾಗಿ ಹ್ಯಾಪಿಯಾಗಿದ್ಲು ಅಂತಲೇ ಹೇಳ್ಬೋದು. ಮಕ್ಕಳು ಖುಷಿನೇ ನಮಗೂ ಮುಖ್ಯ ಅಲ್ವಾ. ಅವು ಸಂತೋಷವಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದರೆ ತಾಯಿ ತಂದೆಗೆ ಇನ್ನೇನು ಬೇಕು ಹೇಳಿ, ಅದೇ ದೊಡ್ಡ ಆಸ್ತಿ. ನನ್ನ ಮಗಳು ಎಷ್ಟು ಎಂಜಾಯ್ ಮಾಡಿಕೊಂಡು ಎಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತಲೇ ನನಗೆ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ನಮಗೆ ಈ ವಯಸ್ಸಲ್ಲೆಲ್ಲ ಈ ಥರ ಎಲ್ಲ ಆಟ ಆಡ್ಸೋರೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಚಿಕ್ಕ ಮಕ್ಕಳನ್ನೇ ಹಂಗೇ ತುಂಬಾ ಕ್ಯೂಟಾಗಿ ಕಾಣ್ತಾರೆ ಈ ಥರ ಮುಡಿ ಎಲ್ಲ ಕೊಡ್ಸಾದ್ಮೇಲೆ. ಇನ್ನು ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೂ ಕೂಡ ಹೋಗಿ ಬಂದ್ವಿ. ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೂ ಬಿಟ್ಬಿಟ್ಟು ಇನ್ನು ನಾವು ಕೂಡ ಬೆಂಗಳೂರಿಗೆ ಬಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಪೂಜೆ ಎಲ್ಲನೂ ಅಂತಲೇ ಹೇಳ್ಬೋದು. ನನಗೆ ಇದೇ ಫಸ್ಟ್ ಟೈಮು ನಮ್ಮ ಅತ್ತೆ ಮಾವ ಎಲ್ಲರನ್ನೂ ಕರ್ಕೊಂಡೋಗಿ ಯಶುವಿಗೆ ಮುಡಿನ ಕೊಡಿಸಿದ್ದು. ಫಸ್ಟ್ನೇ ಸತಿ ಚುಂಚನಗಿರಿಗೆ ಕೊಡಿಸ್ಬೇಕಾದ್ರೆ ಅವರು ಬಂದಿರಲಿಲ್ಲ. ಲೇಟ್ ಆಗುತ್ತೆ ಅಂತೇಳಿ ನಾವೇ ಕೊಡಿಸ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಯಶುವಿನ ಊರಿಗೆ. ಈ ಸತಿ ಅವರು ಕೂಡ ಬಂದಿದ್ದರು ನಮ್ಮ ಜೊತೆ. ಹಂಗಾಗಿ ಅಜ್ಜಿ ತಾತ ಅನ್ನೋ ಖುಷಿ ಅವ್ಳಿಗೂ ಕೂಡ ಇರುತ್ತೆ. ದೊಡ್ಡವಳಾದ್ಮೇಲೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾಳೆ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳಲ್ಲಿ ಏನು ಗೊತ್ತಾಗಲ್ಲ ನಾವೇನು ಮಾಡಿದ್ವಿ ಅಂತೇಳಿ. ಅವ್ರಿಗೆ ದೊಡ್ಡವರಾದ್ಮೇಲೆ ಗೊತ್ತಾಗೋ ಅಂಥದ್ದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.